ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಒಕ್ಕೂಟ ಏನಿವತ್ತು ನಮ್ಮ ಸಮಾಜದಲ್ಲಿ 105 ಉಪಜಾತಿಗಳುಳ್ಳ ಹಿಂದುಳಿದ ವರ್ಗದ ಸಭೆಯನ್ನು 26-27ನೇ ಸಾಲಿನ ಆಯವ್ಯಯದ ಬಗ್ಗೆ ಇವತ್ತೇನು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ ಅದರ ಬಗ್ಗೆ ಇವತ್ತು ಸಭೆಯನ್ನು ಕರೆದಿದ್ರು ವಿಧಾನಸೌಧದಲ್ಲಿ 334ನ ಸಭಾಂಗಣದಲ್ಲಿ ಇವತ್ತು ಮೀಟಿಂಗ್ ಕರೆದಿದ್ರು ಆ ಸಭೆ ಫಲಪ್ರದವಾಗಿತ್ತು. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹಿಂದುಳಿದ ವರ್ಗದವರೇ ಆದಂಥವರು ಅವರು ಸಹ ನಮ್ಮ ಹಿಂದುಳಿದ ವರ್ಗ ಜನಾಂಗಕ್ಕೆ ಎಲ್ಲ ರೀತಿಯ ಇವತ್ತು ಆಶ್ವಾಸನೆ ನಾವು ಬೇಡಿಕೆಗಳು ಇಟ್ಟಿದ್ದೀವಿ ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂದ್ರು. ಅದೇ ರೀತಿ ನಮ್ಮ ಜ್ಯೋತಿಬಣ ಗಾಣಿಗರ ಸಂಘದ ಅಧ್ಯಕ್ಷನಾಗಿ BV ನರಸಿಂಹಯ್ಯ ಮಾತಾಡ್ತಾ ಇದ್ದೀನಿ. ಇವತ್ತ ನಮ್ಮ ಗಾಣಿಗರ ಸಂಘದ ಪರವಾಗಿ ನಾವು ಮಿನಿ ಸಮುದಾಯ ಭವನ ಹಾಗೂ ವಿದ್ಯಾರ್ಥಿ ನಿಲಯವನ್ನು ಯಾಕೆಂದ್ರೆ 1968ರಲ್ಲಿ ಸ್ಥಾಪನೆಗೊಂಡಂತ ಸಂಘ, ಆ ಸಂಘಕ್ಕೆ 3 ಕೋಟಿ ಹಣ ಹಾಗೂ ನಮ್ಮ ಇವತ್ತಿನ ದಿವಸ ಸಮುದಾಯ ಭವನ, ಚಿಕ್ಕದಾದ ಸಮುದಾಯ ಭವನ ವಿದ್ಯಾರ್ಥಿ ನಿಲಯವನ್ನು ಮರುಸ್ಥಾಪನೆ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂಡು ಅದು ಸಹ ನಮ್ಮ ಸಂಘದ ವತಿಯಿಂದ MR ರಾಜಶೇಖರ್ ಹಾಗೂ ಅನಂತಯ್ಯ ಅವರು ಮಾಜಿ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ನಾವಿವತ್ತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಇವತ್ತು ನಾವು ಬೇಡಿಕೆ ಇಟ್ಟಿದ್ವಿ ಅದನ್ನೆಲ್ಲ ಈಡೇರಿಸ್ತೀವಿ ಅಂತ ಈ ಸುಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದಿನ ಆಯವ್ಯಯದಲ್ಲಿ ನಾವು ನಮ್ಮ ಗಾಣಿಗರಿಗೆ ಹೆಚ್ಚಿನ ಸವಲತ್ತು ನೀಡ್ತಾರೆ. ಅದೇ ರೀತಿ ನಮ್ಮ ಗಾಣಿಗರ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಅನುಷ್ಠಾನ ಮಾಡಬೇಕು ಅಂತಲೂ ಸಹ ಕೇಳಿದ್ರು. ಅದು ಫಲಪ್ರದವಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಅನುಷ್ಠಾನ ಮಾಡ್ತೀನಿ ಅಂತ ಹೇಳಿ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಸಮುದಾಯದಿಂದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸಮುದಾಯದ ಮುಖ್ಯಮಂತ್ರಿಗಳು ಏನ್ ಹೇಳ್ತೀವಿ ಅಂದ್ರೆ, ಮುಖ್ಯಮಂತ್ರಿಗಳು ನಮ್ಮ ಸಮಾಜವನ್ನು ಗುರುತಿಸಿ ನಾವು ಎಲ್ಲಾ ಸವಲತ್ತನ್ನು ಕೊಡ್ತೀನಿ ಅಂತ ಅಂದಾಗ ನಾವು ಹೆಚ್ಚಿನ ನಮ್ಮ ಜನಾಂಗದ ಕರ್ನಾಟಕದಾದ್ಯಂತ ಇರತಕ್ಕಂತ ಎಲ್ಲ ಜ್ಯೋತಿಬಣ ಗಾಣಿಗರ ಸಂಘದ ಪರವಾಗಿ ಹಾಗೂ ಎಲ್ಲಾ ಗಾಣಿಗರ ಪರವಾಗಿ ಅಭಿನಂದನೆಯನ್ನು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇವತ್ತಿನ ದಿವಸ ಹಿಂದುಳಿದ ವರ್ಗಗಳ ಒಕ್ಕೂಟ ಇವತ್ತು ನಮ್ಮ ಸಮಾಜದಲ್ಲಿ 105 ಉಪಜಾತಿಗಳುಳ್ಳ ಹಿಂದುಳಿದ ವರ್ಗದ ಸಭೆಯನ್ನು 26-27ನೇ ಸಾಲಿನ ಆಯವ್ಯಯದ ಬಗ್ಗೆ ಇವತ್ತೇನು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗ್ತಾ ಇದೆ ಅದರ ಬಗ್ಗೆ ಇವತ್ತು ಸಭೆಯನ್ನು ಕರೆದಿದ್ರು ವಿಧಾನಸೌಧದಲ್ಲಿ 334ನ ಸಭಾಂಗಣದಲ್ಲಿ ಇವತ್ತು ಮೀಟಿಂಗ್ ಕರೆದಿದ್ರು ಆ ಸಭೆ ಫಲಪ್ರದವಾಗಿತ್ತು. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹಿಂದುಳಿದ ವರ್ಗದವರೇ ಆದಂಥವರು ಅವರು ಸಹ ನಮ್ಮ ಹಿಂದುಳಿದ ವರ್ಗ ಜನಾಂಗಕ್ಕೆ ಎಲ್ಲ ರೀತಿಯ ಇವತ್ತು ಆಶ್ವಾಸನೆ ನಾವು ಬೇಡಿಕೆಗಳು ಇಟ್ಟಿದ್ದೀವಿ ಆ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂದ್ರು. ಅದೇ ರೀತಿ ನಮ್ಮ ಜ್ಯೋತಿಬಣ ಗಾಣಿಗರ ಸಂಘದ ಅಧ್ಯಕ್ಷನಾಗಿ BV ನರಸಿಂಹಯ್ಯ ಮಾತಾಡ್ತಾ ಇದ್ದೀನಿ. ಇವತ್ತ ನಮ್ಮ ಗಾಣಿಗರ ಸಂಘದ ಪರವಾಗಿ ನಾವು ಮಿನಿ ಸಮುದಾಯ ಭವನ ಹಾಗೂ ವಿದ್ಯಾರ್ಥಿ ನಿಲಯವನ್ನು ಯಾಕೆಂದ್ರೆ 1968ರಲ್ಲಿ ಸ್ಥಾಪನೆಗೊಂಡಂತ ಸಂಘ, ಆ ಸಂಘಕ್ಕೆ 3 ಕೋಟಿ ಹಣ ಹಾಗೂ ನಮ್ಮ ಇವತ್ತಿನ ದಿವಸ ಸಮುದಾಯ ಭವನ, ಚಿಕ್ಕದಾದ ಸಮುದಾಯ ಭವನ ವಿದ್ಯಾರ್ಥಿ ನಿಲಯವನ್ನು ಮರುಸ್ಥಾಪನೆ ಮಾಡಬೇಕು. ಅದಕ್ಕೋಸ್ಕರ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಂಡು ಅದು ಸಹ ನಮ್ಮ ಸಂಘದ ವತಿಯಿಂದ MR ರಾಜಶೇಖರ್ ಹಾಗೂ ಅನಂತಯ್ಯ ಅವರು ಮಾಜಿ ಸೆಕ್ರೆಟರಿ ಅವರ ನೇತೃತ್ವದಲ್ಲಿ ನಾವಿವತ್ತ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಇವತ್ತು ನಾವು ಬೇಡಿಕೆ ಇಟ್ಟಿದ್ವಿ ಅದನ್ನೆಲ್ಲ ಈಡೇರಿಸ್ತೀವಿ ಅಂತ ಈ ಸುಸಂದರ್ಭದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದಿನ ಆಯವ್ಯಯದಲ್ಲಿ ನಾವು ನಮ್ಮ ಗಾಣಿಗರಿಗೆ ಹೆಚ್ಚಿನ ಸವಲತ್ತು ನೀಡ್ತಾರೆ. ಅದೇ ರೀತಿ ನಮ್ಮ
ಗಾಣಿಗರ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಅನುಷ್ಠಾನ ಮಾಡಬೇಕು ಅಂತಲೂ ಸಹ ಕೇಳ್ದು. ಅದು ಫಲಪ್ರದವಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಅನುಷ್ಠಾನ ಮಾಡ್ತೀನಿ ಅಂತ ಹೇಳಿ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಸಮುದಾಯದಿಂದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸಮುದಾಯದ ಮುಖ್ಯಮಂತ್ರಿಗಳು ಏನ್ ಹೇಳ್ತೀವಿ ಅಂದ್ರೆ, ಮುಖ್ಯಮಂತ್ರಿಗಳು ನಮ್ಮ ಸಮಾಜವನ್ನು ಗುರುತಿಸಿ ನಾವು ಎಲ್ಲಾ ಸವಲತ್ತನ್ನು ಕೊಡ್ತೀನಿ ಅಂತ ಅಂದಾಗ, ನಾವು ಹೆಚ್ಚಿನ ನಮ್ಮ ಜನಾಂಗದ ಕರ್ನಾಟಕದಾದ್ಯಂತ ಇರತಕ್ಕಂತ ಎಲ್ಲ ಜ್ಯೋತಿಬಣ ಗಾಣಿಗರ ಸಂಘದ ಪರವಾಗಿ ಹಾಗೂ ಎಲ್ಲಾ ಗಾಣಿಗರ ಪರವಾಗಿ ಅಭಿನಂದನೆಯನ್ನು ಹೇಳಕ್ಕೆ ನಾನು ಇಚ್ಛಪಡ್ತೀನಿ.